ಸಮಯ ರಾತ್ರಿ 11 ದಾಟಿರುತ್ತದೆ. ವಾರಗಿತ್ತಿಯರು ಅನಾಮಿಕ ಭಾವನ ಸೇರಿ ಪಾನಿಪುರಿ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಅಕ್ಕ, ನನ್ಗೇನಕ್ಕೋ ಮೀನಾ ಹೇಳಿದ ವಿಷಯದ ಬಗ್ಗೆ ಆಲೋಚಿಸಿದರೆ ಒಳ್ಳೇದು ಅನ್ನಿಸ್ತಾ ಇದೆ. ಅವಳೊಬ್ಳು ಹುಚ್ಚಿ ಬಿಡು, ಬಾಯಿಗೆ ಬಂದ ಮಾತನ್ನೇ ಅಂತಾಳೆ. ಆದ್ರೂ ಪಾನಿಪುರಿ ಅಂದ್ರೆ ಹಸಿಮೆಣಸಿನಕಾಯಿ ನೀರು, ಬೇಯಿಸಿದ ಬಟಾಣಿ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ ಸಮೋಸಗಳು, ಕಟ್ ಮಾಡಿದ ಈರುಳ್ಳಿ, ಹೀಗೆ ಅಲ್ವಾ ಇರೋದು? ನೀನು ಹೇಳೋದು ನಿಜನೇ ಅಕ್ಕ. ಆದ್ರೆ ನಮ್ಮ ಹತ್ರ ಪಾನಿಪುರಿ ತಿನ್ನೋದಕ್ಕೆ ಬಂದವರು ಏನಂತ ಇದ್ದಾರೋ ಕೇಳಿದ್ಯಲ್ಲ? ಕೇಳ್ತಾ ಇದ್ದೀನಿ ತಂಗಿ. ಮೊದಲೇ ಇದು ಬೇಸಿಗೆ. ನಾವು 4 ಗಂಟೆಗೆ ಪಾನಿಪುರಿ ಗಾಡಿ ಇಡ್ತಾ ಇದ್ದೀವಿ. ಮೇಲಿಂದ ಸೂರ್ಯನ ಬಿಸಿ ತಾಗ್ತಾ ಇದ್ರೆ ನೀವೇನೋ ಹಸಿಮೆಣಸಿನ ಖಾರ ಕೊಡ್ತಾ ಇದ್ದೀರಾ. ಇದು ಕರೆಕ್ಟ್ ಅಲ್ಲ. ಏನಾದ್ರೂ ತಣ್ಣಗಿರೋ ಹಾಗೆ ಕೊಡ್ಬೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಮೀನಾ ಹೇಳಿದಾಗೆ ಸ್ಪೈಟ್ ಪಾನಿಪುರಿ ಮಾಡೋಣ ಅಕ್ಕ. ಮೀನಾ ಹೇಳಿದ ಆ ಸಿಲ್ಲಿ ಮಾತಿನ ಬಗ್ಗೆ ನೀನಿನ್ನೂ ಆಲೋಚಿಸ್ತಾ ಇದೀಯಾ? ಹೌದು ಅಕ್ಕ, ನನಗೇನಕ್ಕೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸರಿ ಅಮ್ಮ ತಂಗಿ, ನೀನ್ ಹೇಳಿದ ಹಾಗೆ ಸ್ಪ್ರೈಟ್ ಪಾನಿಪುರಿನ ಟ್ರೈ ಮಾಡೋಣ, ಓಕೆನಾ ಎಂದು ಅನಾಮಿಕಾ ಹೇಳುತ್ತಲೇ ಭಾವನಾ ಸಂತೋಷ ಪಡುತ್ತಾಳೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ರಸಾದ್ ಟಿವಿ ನೋಡುತ್ತಾ ಇರುವಾಗ ಮಗಳು ಮಾಲತಿ ಅಲ್ಲಿಗೆ ಬರ್ತಾಳೆ. ಅಪ್ಪ, ಟೈಮು 11 ದಾಟಿದೆ. ಹೋಗಿ ಮಲ್ಕೋ ತಾಯಿ. ಈ ವೇಳೆಯವರೆಗೂ ಯಾಕೆ ಎಚ್ಚರವಾಗಿದೆಯಾ? ನಮಗೆ ಅಳಿಯನ ಹತ್ರ ಮಾತು ಬರುತ್ತೆ, ಹೋಗಿ ಮಲ್ಕೋ. ನೀನಿಲ್ಲದೆ, ಅಮ್ಮ ಇಲ್ಲದೆ ನಾನು ಹೇಗೆ ಮಲ್ಕೋಬೇಕು ಅಪ್ಪ? ನೀನು ಹುಟ್ಟಿ ಬೆಳೆದ ಮನೇಲಿ ನಿನಗೆ ನಮ್ಮ ಭಯ? ಹೋಗಿ ಮಲ್ಕೋ. ಹೀಗೆ ನಿದ್ದೆ ಬರುತ್ತಲೇ ನಾನು ಹಾಗೆ ಬರ್ತೀನಿ. ಮತ್ತೆ ಅಮ್ಮ ಯಾವಾಗ ಬರ್ತಾಳೆಪ್ಪ? ನಿಮ್ಮ ಅಮ್ಮ ಕೂಡ ಹಾಗೆ ತಾಯಿ, ನಿದ್ದೆ ಬರ್ತಾ ಇದೆ ಅನ್ಸೋ ಹಾಗೆ ಬಂದ್ಬಿಡ್ತಾಳೆ. ಹೋಗಿ ಮಲ್ಕೋ, ಇಲ್ಲ ಅಂದ್ರೆ ಅಳೆಯಂಗೆ ಫೋನ್ ಮಾಡಿ ಮಾತಾಡ್ಕೋ. ಹೋಗು ತಾಯಿ. ಅಪ್ಪ, ಮನೆಯಲ್ಲಿ ನೀನು ಟಿವಿ ನೋಡ್ತಾ ಮನೆ ಹೊರಗೆ ಅಮ್ಮ ನಡೆಯುತ್ತಾ ನಿಮ್ಮ ಸೊಸೆಂದ್ರಿಗಾಗಿ ಎದುರು ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತಾದ ನಂತರ ಕೂಡ ನೀನ್ ಯಾಕಮ್ಮ ತಾಯಿ ನಮ್ ಜೊತೆ ನೀನು ನೋಡೋದು? ನಮ್ಮ ಸೊಸೆಂದ್ರ ಬಂದ ಮೇಲೆ ನಮಗೆ ನಿದ್ದೆ ಬರುತ್ತೆ. ಅವರು ಬರುವವರೆಗೂ ಇನ್ನು ಟಿವಿ ನಿಲ್ಲೋದಿಲ್ಲ, ಅಲ್ಲಿ ನಿಮ್ಮ ಅಮ್ಮನ ನಡಿಗೆ ನಿಲ್ಲೋದಿಲ್ಲ. ನೀನ್ ಹೋಗಮ್ಮ, ಹೋಗಿ ಮಲ್ಕೋ. ಅದೆಲ್ಲಪ್ಪ, ನಿಮ್ಮ ಮನೆ ಸೊಸೆಂದ್ರಿಗಾಗಿ ನೀವಿಬ್ಬರು ಹೀಗೆ ಮಾಡೋದು ನನಗೆ ಹಿಡಿಸ್ತಾ ಇಲ್ಲ. ನಮ್ಮತ್ತೆ ಮನೇಲಿ ನನಗಾಗಿ ನಮ್ಮತ್ತೆ ಯಾವಾಗಲೂ ಹೀಗೆ ಎದುರು ನೋಡಿಲ್ಲ. ನನ್ನನ್ನು ಪ್ರೇಮದಿಂದಲೇ ನೋಡಿಲ್ಲ. ಕನಿಷ್ಠ ಅಂತೂ ಪ್ರೇಮದಿಂದ ಮಾತು ಕೂಡ ಆಡಲ್ಲ. ನಿಮ್ಮ ಅತ್ತೆ ಮನೆ ವಿಷಯ ನನಗೇನಕ್ಕಮ್ಮ ತಾಯಿ, ಇದು ನಮ್ಮನೆ ವಿಷಯ. ಹೋಗಿ ಮಲ್ಕೊಮ್ಮ. ಮಾಲತಿ ಹೋಗಿ ಮಲಗದೆ ಮನೆಯ ಹೊರಗೆ ತಿರುಗುತ್ತಾ ಇರುವ ತಾಯಿ ಶಾರದಾಳ ಹತ್ರಕ್ಕೆ ಆವೇಶದಿಂದ ಬರ್ತಾಳೆ. ಅಮ್ಮ, ನಿನ್ನ ಸೊಸೆಂದ್ರಿಗಾಗಿ ನೀನು ಇಷ್ಟೆಲ್ಲ ಎದುರು ನೋಡೋದು ನನಗಂತೂ ಹಿಡಿಸ್ತಾ ಇಲ್ಲ. ಅವರು ಸೊಸೆಯರಲ್ಲಮ್ಮ ತಾಯಿ, ವಾರಗಿತ್ತಿಯರು. ಅನಾಮಿಕಾ, ಭಾವನಾ ಇಬ್ಬರು ನಮಗೆ 2 ಕಣ್ಣು, ಈ ಮನೆಗೆ ದೀಪಗಳು. ಅವರು ಮಾಡ್ತಾ ಇರುವ ಪಾನಿಪುರ ವ್ಯಾಪಾರದಿಂದಲೇ ನಾವು ಇಷ್ಟು ಸಂತೋಷವಾಗಿದ್ದೀವಿ. ಆದ್ರೂ ನೀನು 2-3 ದಿನ ಇದ್ದು ಹೋಗಬೇಕು ಅಂತ ಹೇಳುವ ತವ್ರ ಮನೆ ಅತಿಥಿ ಮಾಲತಿ. ಹೋಗಿ ಮಲ್ಕೋ. ಸರಿ ಬಿಡಿ, ನೀವಿಬ್ರು ಎಲ್ಲಿಲ್ಲದ ಸೊಸೆಂದ್ರು ನಿಮಗೆ ಇರೋ ಹಾಗೆ ಮಾಡ್ತಾ ಇದ್ದೀರಾ. ಆದ್ರೂ ನನಗೇನಕ್ಕೆ ಬಿಡು. ನೀನು ಅಪ್ಪ ಬಾರ್ದೇ ಇದ್ರೆ ನಾನು ಮಲ್ಕೊಳ್ಳಲ್ವಾ? ಹೋಗಿ ಮಲ್ಕೋತೀನಿ. ಅಮ್ಮ, ನಾನು ಏನಕ್ಕೆ ಬಂದಿದ್ದೀನೋ ಅಂತ ನಿಮ್ಗೆ ಗೊತ್ತಲ್ಲ. ನಾಳೆ ಅತ್ತಿಯೇಂದ್ರಿಗೆ ನಿಜ ಹೇಳಿ ಎಂದು ಮಾಲತಿ ಆವೇಶದಿಂದ ಹೊರಟು ಹೋಗುತ್ತಾಳೆ. ಮನೆಯಲ್ಲಿ ಪ್ರಸಾದ್ ಹೊರಗೆ, ಶಾರದಾ ವಾರಗಿತ್ತಿಯರಿಗಾಗಿ ಎದುರು ನೋಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಅನಾಮಿಕಾ, ಭಾವನ ಸೇರಿ ಪಾನಿಪುರಿ ಗಾಡಿಯನ್ನ ತಳ್ಳಿಕೊಳ್ಳುತ್ತಾ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಅಕ್ಕ, ನನ್ಗೇನಕ್ಕೋ ನಮ್ಮ ನಾದಿನಿ ಮಾಲತಿ ಮನೆಗೆ ಬಂದಿದ್ದಾಳೆ ಅನ್ನಿಸ್ತಾ ಇದೆ. ಬರ್ಲಿ ಬಿಡು ತಂಗಿ, ನಾವು ಕೊಡಬೇಕಾದ 3 ಲಕ್ಷದ ಬಗ್ಗೆ ಕೇಳ್ತಾಳೆ. ಮತ್ತಷ್ಟು ಸಮಯ ಬೇಕೋ ಅಂತ ಕೇಳೋಣ ತಂಗಿ. ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರೆ ಮತ್ತೊಂದು ತಿಂಗಳು ಟೈಮ್ ಕೊಡ್ತಾಳೆ ಅಕ್ಕ. ಆದ್ರೆ ಆ ತಿಂಗಳಲ್ಲಿ 3 ಲಕ್ಷ ಹೇಗೆ ಸಂಪಾದಿಸ್ತೀವಿ? ಇನ್ ಹೇಗೆ ತಾಯಿ? ನಮಗಿರುವ ಏಕೈಕ ಜೀವನಾಧಾರ ಇದೆ. ಮೀನಾ ಹೇಳಿದ ಸ್ಪ್ರೈಟ್ ಪಾನಿಪುರಿ ಮಾರೋದನ್ನ ಶುರು ಮಾಡೋಣ ಎಂದು ಮಾತನಾಡಿಕೊಳ್ಳುತ್ತಾ ಅನಾಮಿಕಾ, ಭಾವನಾ ಮನೆಗೆ ಬರುತ್ತಾರೆ. ಶಾರದಾ ಗಾಡಿಯನ್ನು ನೋಡುತ್ತಾಳೆ. ಪಾನಿಪುರಿ ಎಲ್ಲ ಮಾರಾಟವಾಗಿಲ್ಲ, ಅರ್ಧಕ್ಕೆ ಅರ್ಧ ಹಾಗೆ ಇರುತ್ತದೆ. ದುಃಖವಾಗುತ್ತದೆ. ಆದ್ರೂ ತನ್ನ ದುಃಖವನ್ನು ಸೊಸೆಯಂದ್ರಿಗೆ ಕಾಣಿಸಲಿಕ್ಕೆ ಬಿಡಲಿಲ್ಲ. ಆದರೆ ಸೊಸೆಯರು ಅರ್ಥ ಮಾಡಿಕೊಂಡು ಮುಖ ನೋಡ್ಕೋತಾರೆ. ಸೊಸೆಯಂದ್ರೆ, ಹೋಗಿ ಊಟ ಮಾಡಿ, ನಾನು ಈ ಸಾಮಾನನ್ನ ಮನೆಯೊಳಗಿಡ್ತೀನಿ. ಅದೆಲ್ಲ ಅತ್ತೆ, ಈ ದಿನ ಕೂಡ ಇಲ್ಲಿ ನೋಡಿ ಸೊಸೆಯಂದ್ರೆ, ಮೊದಲು ಹೋಗಿ ನೀವು ಊಟ ಮಾಡಿ ಮಲ್ಕೊಳ್ಳಿ. ಏನಾದ್ರೂ ಇದ್ರೆ ಬೆಳಗ್ಗೆ ಮಾತಾಡೋಣ. ಹೋಗಿ ಬಾ ಅಕ್ಕ. ಅತ್ತೆ ಹೋಗು ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಹೋಗಿ ಉಂಡ್ಬಿಟ್ಟು ಮಲ್ಗೋಣ ಎಂದು ಭಾವನೆ ಹೇಳುತ್ತಲೇ ಅನಾಮಿಕಾ ಮತ್ತೊಂದು ಮಾತು ಆಡಲಿಲ್ಲ. ಇಬ್ಬರು ಒಳಗಡೆಗೆ ಹೋಗುತ್ತಾರೆ. ಪ್ಲೇಟ್ ಅಲ್ಲಿ ಅನ್ನ ಹಾಕಿ ಸಿದ್ಧವಾಗಿರುವ ಮಾವ ನಗುತ್ತಾ ಕಾಣಿಸುತ್ತಾರೆ. ಅಯ್ಯೋ ಮಾವಯ್ಯ, ನೀವೇನಕ್ಕೆ ಮಾಡ್ತಾ ಇದ್ದೀರಾ? ನಾವು ಹಾಕೊಂಡು ತಿಂತಾ ಇದ್ವಲ್ಲ. ಏನಾಗಲ್ಲ ತಾಯಿ, ಇಲ್ಲಿ ತಂದೆನು ನಾನೇ, ಮಾವಯ್ಯನು ನಾನೇ.
ಯಾವಾಗಲೂ ನಾನು ಯಾವ ಪ್ರೇಮವನ್ನು ಹಂಚಬೇಕು ನನಗೆ ಗೊತ್ತು ಹೊರತು ಸೊಸೆ ಅಂದ್ರೆ ಕೂತ್ಕೊಂಡು ತಿನ್ನಿ, ನಾನು ಇನ್ನು ಹೋಗಿ ನಿಮ್ಮ ಅತ್ತೆಗೆ ಸಾಮಾನು ಜೋಡಿಸೋದ್ರಲ್ಲಿ ಸಹಾಯ ಮಾಡ್ತೀನಿ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ಭಾವನ ಊಟ ಮಾಡ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಶಾರದಾ ಪ್ರಸಾದರು ಜಗಲ ಮೇಲೆ ಕೂತ್ಕೊಂಡು ಮಾತನಾಡುತ್ತಾ ಇರುವಾಗ ಅನಾಮಿಕ ಭಾವನ ಬರುತ್ತಾರೆ. ಅತ್ತೆ, ಮಾಲತಿ ಬಂದಿದ್ದಾಳೆ ಸೊಸೆ ಅಂದ್ರೆ ದುಡ್ಡಿನ ಬಗ್ಗೆ ಕೇಳ್ತಾ ಇದ್ದಾಳೆ. ಏನ್ ಹೇಳ್ತೀರಾ? ಪಾನಿಪುರಿ ಮಾರುತ್ತಾ ಪ್ರತಿ ತಿಂಗಳು ಬಡ್ಡಿ ಕಟ್ಕೊಂಡ್ ಬರ್ತಾ ಇದೀವಲ್ಲ ಅತ್ತೆ, ಇನ್ನು ಕಟ್ಟೋದಕ್ಕೆ ಸ್ವಲ್ಪ ಸಮಯ ಕೊಡಿ ಅಂತ ಕೇಳೋಣ. ಸರಿ ಸೊಸೆ ಅಂದ್ರೆ ಏನೋ ಒಂದು ರೀತಿಯಿಂದ ಮಾತಾಡಿ ಸಮಯ ತಕೊಂಡ್ರು ನಾವು ಹೇಗೆ ಕಟ್ತೀವಿ ಹೇಳಿ? ಮೊದಲೇ ನಮ್ಮ ಪಾನಿಪುರಿ ವ್ಯಾಪಾರ ಕೂಡ ಸರಿಯಾಗಿ ಸಾಗ್ತಾ ಇಲ್ವಲ್ಲ ಅತ್ತೆ. ನಾನು ತಂಗಿ ತುಂಬಾ ಆಲೋಚಿಸಿ ಸ್ಪ್ರೈಟ್ ಪಾನಿಪುರಿ ಮಾರ್ತೀವಿ, ದುಡ್ಡು ಚೆನ್ನಾಗಿ ಬರುತ್ತೆ. ನಮ್ಮ ಹತ್ರ ಪಾನಿಪುರಿ ತಿನ್ನುವವರು ಏನಾದ್ರೂ ವೆರೈಟಿಯಾಗಿ ಮಾಡು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ತಂಗಿ ತುಂಬಾ ಆಲೋಚಿಸಿ ಸ್ಪ್ರೈಟ್ ಪಾನಿಪುರಿ ಮಾರ್ತೀವಿ ಎಂದು ಹೇಳುತ್ತಾ ಇರುವಾಗ ಮಾಲತಿ ಅವರ ಹತ್ರಕ್ಕೆ ಬರ್ತಾಳೆ. ಅನಾಮಿಕ ಭಾವನ ನೋಡುತ್ತಾರೆ. ಚೆನ್ನಾಗಿದೆಯಾ ಮಾಲತಿ? ನಮ್ಮ ಹತ್ರ ಸಾಲವಾಗಿ ತೆಗೆದುಕೊಂಡು 3 ಲಕ್ಷ ಕೊಟ್ರೆ ಇನ್ನೂ ಚೆನ್ನಾಗಿರ್ತೀನಿ ಅತ್ಗೆ. ಆ ಕೆಲಸದ ಮೇಲೆ ಇದ್ದೀವಿ ಮಾಲತಿ, ಆದ್ರೆ ಈ ಮಧ್ಯೆ ಪಾನಿಪುರಿ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಎಂದು ಹೇಳುತ್ತಾಳೆ. ಮಾಲತಿ ವ್ಯಂಗ್ಯವಾಗಿ, ಮೆತ್ತಗೆ ಇರುವ ಚಪ್ಪಲಿ ಹಾಕಿ ಆಗ ಚೆನ್ನಾಗಿ ನಡೆಯುತ್ತೆ ಎಂದು ವ್ಯಂಗ್ಯವಾಗಿ ಅನ್ನುತ್ತಾಳೆ. ಅನಾಮಿಕ ಭಾವನ ಮುಖ ನೋಡ್ಕೋತಾರೆ. ಏನತ್ಗೆ ಪಾನಿಪುರಿ ವ್ಯಾಪಾರ ಸರಿಯಾಗಿ ನಡೀತಿಲ್ಲ ಅಂತ ಹೇಳಿ 3 ಲಕ್ಷ ರೂಪಾಯಿ ಕೊಡದೆ ತಪ್ಪಿಸ್ಕೋಬೇಕು ಅಂತ ನೀವು ನೋಡ್ತಾ ಇದ್ದೀರಾ? ಅಯ್ಯೋ ಅದೇನಿಲ್ಲ ಮಾಲತಿ, ಅಂತ ಮಾತನ್ಬೇಡ. 1 ತಿಂಗಳು ಸಮಯ ಕೊಡು, ನಿನ್ನ ದುಡ್ಡನ್ನ ನಿಂಗೆ ತಿರುಗಿ ಕೊಡ್ತೀವಿ. ಹೌದು ಮಾಲತಿ, 1 ತಿಂಗಳ ಗಡುವು ಕೊಡು. ನಮ್ಮ ಪರಿಸ್ಥಿತಿ ಏನೋ ನಿಂಗೆ ಗೊತ್ತಿಲ್ಲದ್ದೇನಲ್ವಲ್ಲ. ನಿಮ್ಮ ಅಣ್ಣಂದಿರಿಬ್ಬರು ವ್ಯಾಪಾರ ಮಾಡ್ತೀವಿ ಅಂತ ನಿನ್ನ ಹತ್ರ ದುಡ್ಡು ತಗೊಂಡು ಹೊರಟು ಹೋಗಿದ್ದಾರೆ. ನಾವು ಮಾತ್ರ ನಮಗೆ ಸಂಬಂಧವಿಲ್ಲ ಅಂತ ತಪ್ಪಿಸ್ಕೊಂಡಿಲ್ವಲ್ಲ. ನಿನ್ನ ದುಡ್ಡು ನಿಂಗೆ ಕೊಡ್ತೀವಿ ಅಂತ ಇದೀವಿ. ಗಡವಗಳು ಯಾವಾಗ ಫೋನ್ ಮಾಡಿದ್ರು ಈಗ ಬರ್ತೀನಿ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಅವರು ಬರೋದೂ ಇಲ್ಲ, ದುಡ್ಡು ಕೊಡೋದೂ ಇಲ್ಲ. ಅಣ್ಣಂದಿರನ್ನು ಹಾಗೆ ಬೈಬೇಡ ತಾಯಿ. ಅತ್ತಿಗೆ ಅಂದ್ರು ದುಡ್ಡು ಕೊಡ್ತೀನಿ ಅಂದಿದ್ದಾರಲ್ಲ, 1 ತಿಂಗಳು ಗಡುವು ಕೊಡು. ಸರಿ ಅತ್ತಿಗೆ ಅಂದ್ರೆ ನಿಮ್ಗಾಗಿ 1 ತಿಂಗಳು ಸಮಯ ಕೊಡ್ತೀನಿ. ಈಗಂತೂ ನನಗೇನಾದ್ರೂ ವೆರೈಟಿಯಾಗಿ ಕೊಡಿ ಎಂದು ಹೇಳಿ ಮಾಲತಿ ಒಳಗಡೆಗೆ ಹೋಗುತ್ತಾಳೆ. ಭಾವನಾ, ನೀನು ಹೋಗಿ 1 ಸ್ಪ್ರೈಟ್ ತಗೊಂಬಾ. ನಾವು ಮಾಲತಿಗೆ ಸ್ಪ್ರೈಟ್ ಪಾನಿಪುರಿ ಮಾಡಿ ಕೊಡೋಣ, ತಿಂದು ಹೇಗಿರುತ್ತೋ ಹೇಳ್ತಾಳೆ. ಸರಿ ಅಕ್ಕ, ಈಗ್ಲೇ ತಗೊಂಬರ್ತೀನಿ ಎಂದು ಭಾವನಾ ಶಾಪ್ಗೆ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ. ಶಾರದಾ ಪ್ರಸಾದರು ವ್ಯಾಪಾರ ಮಾಡಬೇಕು ಎಂದು ಹೋದ ತಮ್ಮ ಮಕ್ಕಳ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ವಾರಗಿತ್ತಿಯರು ಸೇರಿ ಸ್ಪ್ರೈಟ್ ಪಾನಿಪುರಿ ತಗೊಂಡು ಬರ್ತಾರೆ. ಪಾನಿಪುರಿಯಲ್ಲಿ ಸ್ಪ್ರೈಟ್ ಹಾಕಿ ಕೊಡುತ್ತಾರೆ. ಮಾಲತಿ ಸಂತೋಷದಿಂದ ತಿನ್ನುತ್ತಾಳೆ. ತುಂಬಾ ಚೆನ್ನಾಗಿ ಹಿಡಿಸುತ್ತದೆ ಮಾಲತಿಗೆ. 1ರ ನಂತರ 1 ಎಂದು 30 ಪಾನಿಪುರಿ ತಿನ್ನುತ್ತಾಳೆ. ಅದನ್ನು ನೋಡಿ ಅನಾಮಿಕ ಭಾವನಾ ಸಂತೋಷ ಪಡುತ್ತಾರೆ. ಅಕ್ಕ, ಪ್ರತಿಯೊಬ್ಬರು ಹೀಗೆ 30-40 ಪಾನಿಪುರಿ ತಿಂದ್ರೆ ಸಾಕು, ನಾವು ಅಂದುಕೊಂಡ ದುಡ್ಡು ಬರುತ್ತೆ. ಹೌದು ತಂಗಿ, ನಿಜ ಹೇಳ್ತಾ ಇದ್ದೇನೆ ಅತ್ತಿಗೆ ಅಂದ್ರೆ ಸ್ಪ್ರೈಟ್ ಪಾನಿಪುರಿ ತುಂಬಾ ಚೆನ್ನಾಗಿ ಹಿಡಿಸಿದೆ, ನಿಮಗೆಲ್ಲ ಒಳ್ಳೇದೇ ಆಗತ್ತೆ ಹೋಗಿ ಎಂದು ಹೇಳುತ್ತಾಳೆ ಮಾಲತಿ. ಇನ್ನು ಅನಾಮಿಕ ಭಾವನ ಸೇರಿ ಆ ದಿನ ಸಾಯಂಕಾಲ ಸ್ಪ್ರೈಟ್ ಪಾನಿಪುರಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಪಾನಿಪುರಿ ಅಭಿಮಾನಿಗಳಿಗೆ ಶುಭವಾರ್ತೆ. ಬೇಸಿಗೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇನ್ನು ಮೇಲಿಂದ ಸ್ಪ್ರೈಟ್ ಪಾನಿಪುರಿ ಮಾರ್ತಾ ಇದ್ದೀವಿ. ಬನ್ನಿ ಸ್ವಾಮಿ ಬನ್ನಿ, 20ಕ್ಕೆ 10 ಸ್ಪ್ರೈಟ್ ಪಾನಿಪುರಿಗಳು ಎಂದು ಗಟ್ಟಿಯಾಗಿ ಅರಚುತ್ತಾ ಇರುತ್ತಾಳೆ. ದಾರಿಯಲ್ಲಿ ಹೋಗ್ತಾ ಇರುವವರು ಪಾನಿಪುರಿ ಅಭಿಮಾನಿಗಳು ಭಾವನ ಹೇಳಿದ್ದನ್ನ ಕೇಳಿ ಸ್ಪ್ರೈಟ್ ಪಾನಿಪುರಿ ಅಂತೆ ಇದೇನೋ ಖಚಿತವಾಗಿ ತಿನ್ಬೇಕು ಅಂದುಕೊಳ್ಳುತ್ತಾ ವಾರಗಿತ್ತಿಯರ ಸ್ಪ್ರೈಟ್ ಪಾನಿಪುರಿ ಗಾಡಿ ಹತ್ರಕ್ಕೆ ಬರ್ತಾಳೆ. ಚಕಚಕ ಮಾರಾಟವಾಗ್ತಾ ಇರುತ್ತದೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಮೀನಾ ಹೇಳಿದ ಹಾಗೆ ಮಾಡಿದ ವಾರಗಿತ್ತಿಯರಿಗೆ ಸ್ಪ್ರೈಟ್ ಪಾನಿಪುರಿಯಿಂದ ಅದೃಷ್ಟ ಕಲೆತು ಬರುತ್ತದೆ. ಅಂದುಕೊಂಡ ಹಾಗೆ ಮಾಲತಿ ದುಡ್ಡು ತಿರುಗಿ ಕೊಡುತ್ತಾರೆ. ಒಂದು ದಿನ ಮಾಸಿದ ಹರಿದ ಬಟ್ಟೆಯಿಂದ ರಮೇಶ್ ವಿನೋದರು ಮನೆಗೆ ಬರುತ್ತಾರೆ. ಅವರ ಅವತಾರವನ್ನು ನೋಡಿ ಶಾರದಾ ಪ್ರಸಾದ್, ಅನಾಮಿಕ ಭಾವನಾ ಎಷ್ಟೋ ದುಃಖದಿಂದ ಅಳುತ್ತಾರೆ. ಆಗ ರಮೇಶ್ ಕೂಡ ದುಃಖ ಪಡುತ್ತಾ, ಅಮ್ಮ ಅಪ್ಪ ನಮ್ಮನ್ನು ಕ್ಷಮಿಸಿಬಿಡಿ. ಗಾಳಿಯಲ್ಲಿ ಮಹಲ್ ಕಟ್ಟಬೇಕು ಅಂತ ಪಟ್ಟಣಕ್ಕೆ ಹೋದ್ವಿ, ಆದ್ರೆ ಅದು ಕಬ್ಬಿಣದ ಸಂಕೋಲೆ ಅಂತ ಅಲ್ಲಿಗೆ ಹೋದ ಮೇಲೆ ತಿಳಿಯಿತು. ಹೌದಪ್ಪ, ಕ್ಷಮಿಸು ಅಂತ ನಮ್ಮನ್ನು ಕೇಳಬೇಡಪ್ಪ. ಶಾರೀರಿಕವಾಗಿ ನೀವು ಇಲ್ದೇ ಇದ್ರು ಮಾನಸಿಕವಾಗಿ ನೀವು ಇದ್ದೀರಿ ಅನ್ನುವ ಧೈರ್ಯವನ್ನ ಸೊಸೆಯರು ಕೊಟ್ಟಿದ್ದಾರೆ. ಹೋಗಿ ಅವರನ್ನ ಕೇಳಿ ಹೋಗಿ. ಕಣ್ಣೀರಿನಿಂದ ರಮೇಶ್ ಅನಾಮಿಕಳ ಹತ್ರಕ್ಕೆ ಬರ್ತಾನೆ. ವಿನೋದ್ ಭಾವನಳ ಹತ್ರಕ್ಕೆ ಹೋಗುತ್ತಾನೆ. ಅವರನ್ನು ಕ್ಷಮಿಸು ಎಂದು ಕೇಳುತ್ತಾರೆ ಇವರಿಬ್ಬರು. ವಾರಗಿತ್ತಿಯರು ಅವರಿಬ್ಬರನ್ನು ಕ್ಷಮಿಸುತ್ತಾರೆ. ಇನ್ನು ಮೇಲಾದ್ರೂ ಚೆನ್ನಾಗಿ ಸೊಸೇಂದ್ರ ಜೊತೆ ಕಲೆತು ಬೆರೆತು ಇರಿ, ಸ್ಪ್ರೈಟ್ ಪಾನಿಪುರಿ ವ್ಯಾಪಾರ ಮಾಡ್ಕೊಳ್ಳಿ ಎಂದು ಶಾರದೆ ಹೇಳುತ್ತಾಳೆ. ಇನ್ನು ಆಗಿನಿಂದ ಅಣ್ಣ ತಮ್ಮಂದಿರು ವಾರಗಿತ್ತಿಯರು ಸೇರಿ ಕಲೆತು ಬೆರೆತು ಸ್ಪ್ರೈಟ್ ಪಾನಿಪುರಿಯನ್ನು ಮಾರಿಕೊಳ್ಳುತ್ತಾ
ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಜಗಲಿ ಮೇಲೆ ಕುರ್ಚಿಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರುವ ಶಾರದಾಳ ಹತ್ತಿರಕ್ಕೆ ಲಂಚ್ ಬ್ಯಾಗ್ ಹಿಡಿದುಕೊಂಡು ಪ್ರಸಾದ್ ಬರ್ತಾನೆ. ಶಾರದಾ, ಏನು ಹೇಳಿ? ಎಸಿಗಾಗಿ ನಮ್ಮ ಸೊಸೆ ತವರು ಮನೆಯವರನ್ನ ಕಷ್ಟ ಕೊಡೋದಷ್ಟು ಒಳ್ಳೇದಲ್ಲ. ಕೊಟ್ಟ ಸಲಹೆಗೆ ತುಂಬಾ ಸಂತೋಷ. ಸೊಸೆ ಏನ್ ಮಾಡ್ತಾ ಇದ್ದಾಳೆ? ಮಗನಿಗಾಗಿ ಲಂಚ್ ಬಾಕ್ಸ್ ಕಟ್ತಾ ಇದ್ದಾಳೆ. ನೀವು ಟಿಫಿನ್ ಮಾಡಿದ್ರಾ? ಹಾ, ಮಾಡ್ದೆ ಅಲ್ಲ. ಅಂದ್ರೆ ಮರ್ಯಾದೆಗೆ ಆಫೀಸ್ಗೆ ಹೋಗಿ ಆ ಗುಮಾಸ್ತೆ ಕೆಲಸ ಮಾಡಿ. ಫಸ್ಟ್ ತಾರೀಕು ಬರೋ ಸಂಬಳ ತಂದ್ಕೊಟ್ಟು ನನ್ನ ಕೈಯಲ್ಲಿ ಇಡಿ. ಹೋಗಿ ಹೋಗಿ. ಹೋಗ್ತೀನಿ ಶಾರದಾ, ಆದ್ರೆ ಸೊಸೆನ ಎಸಿಗಾಗಿ ಕಷ್ಟ ಕೊಡ್ಬೇಡ. ಸೊಸೆ ತವರು ಮನೆ ಪರಿಸ್ಥಿತಿ ನಮಗೆ ತಿಳಿಯದ್ದೇನಲ್ವಲ್ಲ. ಎಲ್ಲ ನಂಗೆ ಗೊತ್ತು. ತಾವು ಆಫೀಸ್ಗೆ ಹೋಗಿ ಸಾಕು. ಪ್ರಸಾದ್ ಮತ್ತೊಂದು ಮಾತು ಆಡದೆ ಹೊರಟು ಹೋಗುತ್ತಾನೆ. ಟೀ ಕುಡಿದ ನಂತರ ಸೊಸೆ ಎಂದು ಶಾರದಾ ಕರೆಯುತ್ತಲೇ ಅನಾಮಿಕಾ ಲಂಚ್ ಬಾಕ್ಸ್ ನಿಂದ ಅಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಹೇಳಿ ಅತ್ತೆ. ನೀನ ತವ್ರ ಮನೆಗೆ ಯಾವಾಗ ಹೋಗ್ತಾ ಇದ್ಯಾ? ಅದೆಲ್ಲ ಅತ್ತೆ. ಇಲ್ಲಿ ನೋಡು ಸೊಸೆ, ನೀನೇನ್ ಹೇಳಿದ್ರು ನಾನ್ ಕೇಳೋದಿಲ್ಲ. ನೀನು ನಿನ್ನ ತವ್ರ ಮನೆಗೆ ಹೋಗಿ ಎಸಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡು ಕೇಳಲ್ಲ ಅಂತ ನನಗೆ ಅರ್ಥವಾಗಿ ಹೋಯ್ತು. ಆ ಲಂಚ್ ಬಾಕ್ಸ್ ಇಲ್ಲಿ ಕೊಡು ಎಂದು ಅನಾಮಿಕಳ ಹತ್ತಿರದಿಂದ ಲಂಚ್ ಬಾಕ್ಸ್ ಅನ್ನು ಎಳೆದುಕೊಂಡು ಆಫೀಸ್ಗೆ ರೆಡಿ ಆಗ್ತಾ ಇರುವ ಮಗ ರಮೇಶನ ಹತ್ರಕ್ಕೆ ಬರ್ತಾಳೆ. ಆಫೀಸ್ಗೆ ಹೊರಡ್ತಾ ಇದ್ದೀನಪ್ಪ. ಹೌದಮ್ಮ, ಟೈಮು 9 ಆಯ್ತಲ್ಲ. ಈಗ್ಲೇ 10 ನಿಮಿಷ ಲೇಟ್ ಆಗಿದೆ. ಚಕ ಹೋಗ್ಬೇಕು. ನಿನ್ನ ನಿಮ್ಮ ಅತ್ತೆ ಮನೆಗೆ ಹೋಗ್ಬಾ ಅಂತ ನಾನು ಹೇಳಿದ್ದೆ ಅಲ್ಲನಪ್ಪ. ಮತ್ತೆ ಹೋಗ್ ಬಂದ್ಯಾ? ನೆನ್ನೆ ಆಗಿಲ್ಲ ಅಮ್ಮ. ಈ ದಿನ ಕೂಡ ಆಗುತ್ತೋ ಇಲ್ಲ ಹೇಳಕ್ಕಾಗಲ್ಲ. ಆದ್ರೂ ನಮ್ಮ ಅತ್ತೆ ಮನೆ ಬಗ್ಗೆ ನಮ್ಗೆ ಮೊದ್ಲೇ ಗೊತ್ತಲ್ಲಮ್ಮ. ಎಸಿಗಾಗಿ ದುಡ್ಡು ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು? ನಮಗೆ ಎಸಿ ಬೇಡ, ಏನು ಬೇಡ. ಮನೆಯಲ್ಲಿ ಕೂಲರ್ ಇದೆ ಅಲ್ವಾ, ಆದ್ರಿಂದಲೇ ಹೊಂದಿಸ್ಕೊಳ್ಳೋಣ. ಏನಪ್ಪ ಈ ತಾಯಿ ಮಾತಿಗೆ ನೀನು ಎದುರು ಹೇಳ್ತಾ ಇದ್ಯಾ? ಎದುರು ಹೇಳೋದಲ್ಲಮ್ಮ, ನಾವು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಮಗೆ ಎಸಿ ಬೇಡ, ಏನು ಬೇಡ. ನೀನು ಕೂಡ ಅನಾಮಿಕಳನ್ನ ಎಸಿಗಾಗಿ ದುಡ್ಡು ಬಗ್ಗೆ ಕೇಳ್ಬೇಡಮ್ಮ ಎಂದು ಶಾರದಾ ಕೈಯಲ್ಲಿರುವ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಶಾರದಾ ಕೋಪದಿಂದ ತನ್ನಲ್ಲಿ ತಾನು, ನೀನ ಆಫೀಸ್ಗೆ ಹೋಗಿದ್ರು ಕೂಡ ಈ ಸೊಸೆಗೆ ನಮ್ಮ ಮನೆಯಲ್ಲಿ ಮಾಮೂಲಾಗಿರಲ್ವೋ, ನೀನ್ ಹೋಗು ಎಂದು ಅಂದುಕೊಂಡು ರೂಮಿನಿಂದ ಹಾಲ್ಗೆ ಬರ್ತಾ ಇರುವಾಗ ರಮೇಶ್ ಅನಾಮಿಕಾ ಮಾತನಾಡಿಕೊಳ್ಳುವುದನ್ನ ನೋಡಿ ಆ ರೂಮಿನ ಬಾಗಿಲ ಹತ್ರವೇ ಬಚ್ಚಿಕೊಂಡು ಅವ್ರ ಮಾತು ಕೇಳ್ತಾ ಇರ್ತಾಳೆ. ಅನಾಮಿಕಾ, ನೀನೇನು ದುಃಖ ಪಡಬೇಡ. ನಾನು ಅಮ್ಮಂಗ್ ಹೇಳಿದ್ದೀನಿ, ಎಸಿ ದುಡ್ಡಿಗಾಗಿ ನಿನ್ನ ತವ್ರ ಮನೆಗೆ ಕಳ್ಸಲ್ಲ ಬಿಡು, ಸರಿನಾ? ನೀನು ಜಾಗ್ರತೆಯಾಗಿ ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಕೊ. ನೀವು ಹೀಗೆ ಅಂತೀರಾ? ನೀವು ಹೋದ ಮೇಲೆ ಅತ್ತೆ ನನ್ನನ್ನ ಕರೀತಾಳೆ. ಎಸಿ ಕೊಂಡ್ಕೊಳ್ಳೋದಿಕ್ಕೆ ಬೇಕಾದ ದುಡ್ಡನ್ನ ನಿನ್ನ ತವ್ರ ಮನೆಗೆ ಹೋಗಿ ತಗೊಂಬ ಅಂತ ಮಾತಿನ ಜೊತೆ ಕೈಯಿಂದ ಕೂಡ ಹೇಳ್ತಾಳೆ ರೀ. ನೀವು ಮಾವಯ್ಯ ಇಲ್ಲದ ಮನೆಯಲ್ಲಿ ನಾನು ಇರಲ್ಲ. ಹಾಗೇನಾಗಲ್ಲ ಅನಾಮಿಕಾ. ಅಮ್ಮನ ಮಾತು ಹಚ್ಕೊಳ್ಳದೆ ನೀನು ನಿನ್ ಕೆಲಸ ಮಾಡ್ಕೋ, ಸರಿನಾ? ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ. ಬಾಗಿಲಿನಿಂದ ಹಾಲ್ಗೆ ಬರ್ತಾಳೆ ಶಾರದಾ. ತನ್ನಲ್ಲಿ ತಾನು, ಈ ಕಡೆ ಸೊಸೆ, ಆ ಕಡೆ ಮಗ. ಅನಾಮಿಕಾ ತವ್ರ ಮನೆಗೆ ಹೋಗಿ ಎಸಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡು ಬೇಕು ಅಂತ ಅವ್ರನ್ನ ಕೇಳೋದಕ್ಕೆ ಆಗಲ್ಲ ಅಂತ ನನಗೆ ಅರ್ಥವಾಗಿ ಹೋಯ್ತು. ಇನ್ನು ನಾನೇ ರಂಗದಲ್ಲಿ ಇಳಿದು ಕೆಲಸ ಮಾಡ್ಬೇಕು. ಸೊಸೆ ಅಪ್ಪ ಅಮ್ಮನ ಹತ್ರ ಹೋಗಿ ಎಸಿಗೆ ಬೇಕಾದ ದುಡ್ಡನ್ನು ತರಿಸ್ಬೇಕು ಎಂದುಕೊಂಡು ಶಾರದಾ ಅನಾಮಿಕಳಿಗೆ ಹೇಳದೆ ಮನೆ ಹೊರಗೆ ಇರುವ ಸ್ಕೂಟಿಯ ಮೇಲೆ ಅನಾಮಿಕಾ ತವ್ರ ಮನೆಗೆ ಹೊರಡುತ್ತಾಳೆ. ಅನಾಮಿಕಾ ಮನೆಯೆಲ್ಲ ಹುಡುಕುತ್ತಾಳೆ. ತನ್ನ ಅತ್ತೆ ಶಾರದಾ ಎಲ್ಲಿಯೋ ಕಾಣಿಸಲಿಲ್ಲ. ಮನೆಯೆಲ್ಲ ಹುಡುಕದೆ ನಮ್ಮ ಅತ್ತೆ ಏನೋ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾಳೋ ಏನೋ. ಹೋಗ್ಲಿ ಬಿಡು, ಹಸುವೆ ಆದ್ರೆ ಆಕೆನೆ ಬರ್ತಾಳೆ ಅಂದುಕೊಂಡು ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಶಾರದಾ ಅನಾಮಿಕಾ ಅವರ ತವರು ಮನೆಗೆ ಬರ್ತಾಳೆ. ಅನಾಮಿಕಾ ಅಮ್ಮ ಅಪ್ಪ ರಾಜಯ್ಯ ಸುಜಾತ ಕುರ್ಚಿಯಲ್ಲಿ ಕೂರಿಸುತ್ತಾರೆ. ತಂಗಿಯಮ್ಮ, ಮನೆ ಹತ್ರ ಬಾವ ಅಳಿಯಂದ್ರು ನಮ್ಮ ಹುಡುಗಿ ಚೆನ್ನಾಗಿದ್ದಾಳ? ಏನೋ ಹಾಗಿದ್ದೇವೆ ಬಿಡಿ. ಆದ್ರೂ ನಿಮ್ಗೆ ಸ್ವಲ್ಪ ಕೂಡ ನಿಮ್ಮ ಮಗಳ ಬಗ್ಗೆ ಆಗ್ಲಿ ನಿಮ್ಮ ಅಳಿಯನ್ ಬಗ್ಗೆ ಆಗ್ಲಿ ಜವಾಬ್ದಾರಿ ಇಲ್ಲ ಅಲ್ಲ? ಏನಾಯ್ತು ತಂಗಿಯಮ್ಮ? ಈ ಬಿಸಿಲು ಇಷ್ಟು ದಾರುಣವಾಗಿ ಉರಿತಾ ಇದ್ರೆ ಎಸಿ ಇಲ್ಲದೆ ಮಗಳು ಅಳಿಯ ಹೇಗೆ ಸಂತೋಷವಾಗಿರ್ತಾರೆ? ನೀವೇ ಹೇಳಿ. ರಾಜಯ್ಯ ಸುಜಾತ ಅಯೋಮಯದಿಂದ ಮುಖ ನೋಡ್ಕೋತಾರೆ. ಮುಖ ನೋಡ್ಕೊಂಡ್ರೆ ಸರಿ ಹೋಗುತ್ತಾ? ನಾನು ಹೇಳಿದ್ದು ನಿಮ್ಗೆ ಅರ್ಥವಾಗದ ಹಾಗಿದೆ. ನಾವು ಮಣ್ಣಿನ ಮನುಷ್ಯರು ತಾಯಿ, ನಮಗೆ ಸ್ವಲ್ಪ ವಿವರವಾಗಿ ಹೇಳ್ಬೇಕು, ಆಗ್ಲೇ ಅಲ್ವಾ ವಿಷಯ ಪೂರ್ತಿಯಾಗಿ ಅರ್ಥವಾಗುತ್ತೆ. ಈ ಬಿಸಿಲು ಕಾಲವೆಲ್ಲ ನಿಮ್ಮ ಮಗಳು ನಿಮ್ಮ ಅಳಿಯ ಸಂತೋಷವಾಗಿ ಇರ್ಬೇಕು ಅಂದ್ರೆ
ನೀವು ಒಂದು ಎಸಿ ಕೊಡಿಸ್ಬೇಕು. ಎಸಿ ಕೊಡಿಸ್ಬೇಕಾ? ಎಷ್ಟಿರುತ್ತಮ್ಮ? 30,000ವರೆಗೂ ಇರುತ್ತಣ್ಣಯ್ಯ ಎಂದು ಶಾರದಾ ಹೇಳುತ್ತಲೇ ರಾಜಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ. ಅವರ ಬಾಯಿಂದ ಮಾತೇ ಬರಲಿಲ್ಲ. ತಲೆ ತಗ್ಗಿಸುತ್ತಾರೆ. ಏನಾಯ್ತು? ನಾನು ಹೇಳಿದ 30,000 ತಗೊಂಬನ್ನಿ. 30,000ವಿದ್ರೆ ನಮ್ಮನೆ ಹೀಗೆ ಯಾಕಿರುತ್ತಮ್ಮ? ಕೂಲಿ ಕೆಲಸ ಮಾಡ್ಕೊಂಡು ಬದುಕೋರು. ನಮ್ಮ ಹತ್ರ 30,000 ಇರುತ್ತೆ ಅಂತ ಹೇಗಂದ್ಕೊಂಡ್ವಿ? ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲ ಅತ್ತಿಗೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಮಗಳು ಒಳಗಿನಿಗಾಗಿ ನೀವು 30,000 ಕೊಡ್ಬೇಕು ಅಷ್ಟೇ ಎಂದು ಶಾರದಾ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ಸ್ನೇಹಿತೆಯಾದ ಮಾನಸಳ ಮನೆಯಲ್ಲಿರ್ತಾಳೆ. ಮಾನಸ ಕೂಲ್ ಡ್ರಿಂಕ್ಸ್ ತಂದು ಕೊಡುತ್ತಾಳೆ. ಮಾನಸ, ಯಾಕೆ ಈಗ ಇದೆಲ್ಲ? ಕುಡಿ, ಬಹಳ ದಿನದ ನಂತರ ಬಂದಿದ್ಯಾ. ಕೂಲ್ ಡ್ರಿಂಕ್ ಇದು, ಕುಡಿ. ಇಬ್ಬರು ಕೂಲ್ ಡ್ರಿಂಕ್ಸ್ ಕುಡಿದ ನಂತರ, ಇಷ್ಟಕ್ಕೂ ನಿನ್ನ ಲೈಫ್ ಹೇಗಿದೆ ಅನಾಮಿಕಾ? ಮಧ್ಯತರಿಗೆ ಜೀವನ ಹೇಗಿರುತ್ತೋ ನಿಂಗ್ ಗೊತ್ತಿಲ್ವಾ ಮಾನಸ? ಸರಿ ಬಿಡು, ಫೋನ್ ಮಾಡಿ ಅರ್ಜೆಂಟಾಗಿ ನನ್ನನ್ನು ಬಾ ಅಂತ ಅಂದೆ. ಇಷ್ಟಕ್ಕೂ ಏನಾಯ್ತು ಮಾನಸ? ನಾವು ಹೊಸದಾಗಿ ಎಸಿ ಕೊಂಡ್ಕೊಂಡಿದೀವಿ. ಅದನ್ನ ನಿನ್ಗೊಂದ್ಸಲ ತೋರ್ಸೋಣ ಅಂತ ನಮ್ಮನೆಗೆ ಕರ್ದೆ. ಮಾನಸ, ನೀನು ಧನವಂತಳು. ಎಷ್ಟು ಎಸಿ ಆದ್ರೂ ಕೊಂಡ್ಕೋತೀಯ. ಸರಿ, ಮತ್ತೆ ಇನ್ನು ನಾನಂತೂ ಹೋಗ್ತೀನಿ. ಹಾಗಲ್ಲ ಅನಾಮಿಕಾ, ನಮ್ಮ ಹಳೆ ಎಸಿ ಕೆಲಸ ಮಾಡುತ್ತೆ. ಆದರೆ ಮೇಲೆ ಬಾಡಿ ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ಅದನ್ನ ನೀನು ತಗೊಂಡು ಹೋಗಿ ಚೆನ್ನಾಗಿ ಮಾಡಿಸ್ಕೊಂಡು ಈ ಬಿಸಿಲು ಕಾಲ ಉಪಯೋಗಿಸೆ. ಅದಕ್ಕೆ ತಗೊಂಡು ಹೋಗ್ತೀಯ ಅಂತ ನಿನ್ನ ಕರ್ದೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಮಾನಸ. ಮನೆಯಲ್ಲಿ ಎಸಿ ಕೊಂಡ್ಕೋಬೇಕು ಅಂತ ನಮ್ಮ ಅತ್ತೆ ದಿನವೂ ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾಳೆ. ಜಗಳ ಮಾಡ್ತಾಳೆ. ಈಗ ನಾನು ಎಸಿನ ತಗೊಂಡೋಗಿ ಸರಿ ಮಾಡಿಸ್ಕೋತೀನಿ. ಅನಾಮಿಕಾ, ಇದು ಸಮ್ಮರ್. ಮೇಲಾಗಿ ಈಗ ಎಸಿಗೆ ಕೂಲರ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಅದರಿಂದ ಅದಕ್ಕೆ ಸಂಬಂಧಿಸಿದ ಸ್ಪೇರ್ ಪಾರ್ಟ್ಸ್ ಕೂಡ ರೇಟ್ ಹೆಚ್ಚಾಗಿ ಇರುತ್ತೆ. ಸರಿ ಮನಸ, ಅದೆಲ್ಲ ನಾನು ನೋಡ್ಕೋತೀನಿ. ನಿನಗಂತೂ ತುಂಬಾ ಥ್ಯಾಂಕ್ಸ್. ಹೇ ಅನು, ನಮ್ಮ ಮಧ್ಯೆ ಥ್ಯಾಂಕ್ಸ್ ಏನಕ್ಕೆ ಹೇಳು? ಹೋಗಿ ಇದನ್ನ ಸರಿ ಮಾಡಿಸ್ಕೋ. ಚೆನ್ನಾಗಿ ಕೆಲಸ ಮಾಡುತ್ತೆ. ಕರೆಂಟ್ ಬಿಲ್ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಬತ್ತೆ. ತಪ್ಪದೆ ಮಾನಸ ಎಂದು ಅನಾಮಿಕಾ ಆ ಹಳೆ ಎಸಿಯನ್ನು ಒಂದು ಆಟೋದಲ್ಲಿ ತೆಗೆದುಕೊಂಡು ತವರ ಮನೆಗೆ ಹೋಗ್ತಾಳೆ. ಹಳೆ ಎಸಿ ಜೊತೆ ಬಂದ ಮಗಳು ಅನಾಮಿಕಳನ್ನು ನೋಡಿ ರಾಜಯ್ಯ ಸುಜಾತ ಗಾಬರಿಯಾಗ್ತಾರೆ. ಏನ್ ತಾಯಿ ಇದು? ಗಾಬರಿ ಆಗ್ಬೇಡಮ್ಮ, ಮೊದಲು ನಾನು ಹೇಳೋದು ಪೂರ್ತಿಯಾಗಿ ಕೇಳಿ. ಏನ್ ಹೇಳ್ತೀಯ ತಾಯಿ? ಇದಕ್ಕೂ ಮೊದ್ಲೇ ನಿಮ್ಮ ಅತ್ತೆ ಬಂದಿದ್ರು. ಎಸಿ ಬಗ್ಗೆ 30,000 ರೂಪಾಯಿ ಕೇಳಿದ್ರು. ಏನ್ ಹೇಳಿದ್ರು ಕೇಳಿಸ್ಕೊಳ್ಳದೆ ದುಡ್ಡು ಬೇಕು ಅಂತ ಹೇಳಿ ಹೊರಟೋದ್ಲು. ಈಗ ನಾನು ಅಮ್ಮ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮನೆ ಹತ್ತಿರ ನನ್ನನ್ನು ದಿನವೂ ಎಸಿ ಕೊಡ್ಸು ಅಂತ ನನ್ನನ್ನ ಫ್ರೈ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅದನ್ನ ತಡೆಯಲಾರ್ದೆ ನನ್ನ ಫ್ರೆಂಡ್ ಜೊತೆ ಮಾತಾಡಿ, ಇಲ್ಲೋಡು, ಈ ಹಳೆ ಎಸಿ ತಗೊಂಡ್ ಬಂದಿದ್ದೀನಿ. ಇದು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹೇಗೆ ಮಾಡಿಸ್ಬೇಕು ಅಂತ ಆಲೋಚಿಸ್ತಾ ಇಲ್ಲಿಗೆ ಬಂದೆ ಅಪ್ಪ ಎಂದು ಹೇಳುತ್ತಾ ಇರುವಾಗ ಅನಾಮಿಕಂಗೆ ಅವರ ಹಿತ್ತಲಿನಲ್ಲಿರುವ ಬ್ಲೂ ಡ್ರಮ್ ಕಾಣಿಸುತ್ತೆ. ತಕ್ಷಣ ಅನಾಮಿಕಂಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ. ಆ ಬ್ಲೂ ಡ್ರಮ್ ಅನ್ನ ಕಟ್ ಮಾಡಿ ಅದರಲ್ಲಿ ಎಸಿಯನ್ನ ಸೆಟ್ ಮಾಡುತ್ತಾಳೆ. ಅದನ್ನು ನೋಡಿ ರಾಜಯ್ಯ ಸುಜಾತರು ಎಷ್ಟೋ ಸಂತೋಷ ಪಡುತ್ತಾರೆ. ಅಪ್ಪ, ಇನ್ನು ನಾನ್ ಬಂದ ಕೆಲಸ ಆಗಿ ಹೋಯ್ತು. ಇನ್ನು ನೀವು ಎಸಿಗೆ ದುಡ್ಡು ಹೊಂದಿಸಬೇಕಾದ ಅಗತ್ಯವೇ ಇಲ್ಲ. ಈ ಬ್ಲೂ ಡ್ರಮ್ ಎಸಿನ ನೀವು ಕೊಡ್ಸಿದ್ರಿ ಅಂತ ಹೇಳಿ ನಮ್ಮ ಅತ್ತೆಯವರಿಗೆ ಕೊಡ್ತೀನಿ. ನಿಮ್ಮ ಅತ್ತೆ ಜೊತೆ ಮಾತವು ಬಾರದ ಹಾಗೆ ನೋಡ್ಕೋತಾಯಿ. ಸರಿ ಅಮ್ಮ, ಅದೆಲ್ಲ ನಾನು ನೋಡ್ಕೋತೀನಿ. ನೀವಿಬ್ಬರು ಮಾತ್ರ ಜಾಗೃತಿಯಾಗಿರಿ ಎಂದು ಅನಾಮಿಕಾ ಆ ಬ್ಲೂ ಡ್ರಮ್ ಎಸಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ. ಶಾರದಾ ನೋಡಿ, ಏನೇ ಸೊಸ ಇದು ಬ್ಲೂ ಡ್ರಮ್ ಎಸಿ ಅತ್ತೆ. ಬ್ಲೂ ಡ್ರಮ್ ಎಸಿನ? ಈ ಕಂಪನಿ ಹೆಸರು ನಾನು ಎಲ್ಲೂ ಯಾವಾಗ್ಲೂ ಕೇಳಲೇ ಇಲ್ವೇ. ಇದು ಹೊಸ ಕಂಪನಿಯತ್ತೆ. ನಮ್ಮ ತಂದೆಯಂತ ಬಡವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಂಪನಿಯವರು ಕಡಿಮೆ ರೇಟಿಗೆ ಹೀಗೆ ಎಸಿನ ತಯಾರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ತಡ ಏನಕ್ಕೆ, ಮತ್ತೆ ಹಾಲಲ್ಲಿ ಫಿಟ್ ಮಾಡ್ಬಿಡು. ಎಲ್ರು ಹಾಯಾಗಿ ಈ ಬ್ಲೂ ಡ್ರಮ್ ಎಸಿ ಹಾಕೊಂಡಿರೋಣ. ಸಂತೋಷದಿಂದ ಮಲಗಬಹುದು. ಹಾಗೆ ಅತ್ತೆ ಎಂದು ಶಾರದಾ ನೋಡುತ್ತಾ ಇರುವಾಗಲೇ ಅನಾಮಿಕಾ ಅತಿ ಕಷ್ಟದಿಂದ ಆ ಬ್ಲೂ ಡ್ರಮ್ ಎಸಿಯನ್ನ ಫಿಟ್ ಮಾಡುತ್ತಾಳೆ. ಇನ್ನು ಆಗಿನಿಂದ ಎಲ್ಲರೂ ಆ ಎಸಿ ಕೆಳಗೆ ತಿನ್ನುತ್ತಾ ಎಸಿ ಕೆಳಗೆ ಹಾಯಾಗಿ ಮಲ್ಕೋತಾರೆ. ಬಿಸಿಲು ಕಾಲದ ಬಿಸಿ ಬೇಗೆಯಿಂದ ಹ್ಯಾಪಿಯಾಗಿ ಈ ಎಸಿಯಿಂದ ಆನಂದವನ್ನು ಹೊಂದುತ್ತಾರೆ. ಹಾಗೆ ಬಡ ಸೊಸೆ ಅನಾಮಿಕಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.